ಕೋಲಾರದಲ್ಲಿ ಪರಿಶಿಷ್ಟ ಜಾತಿ ಮುಖಂಡರಿಂದ ಸುದ್ದಿಗೋಷ್ಠಿ ನಡೆಸಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯಲ್ಲಿ ಸಮಾಜದ ಜಾಗೃತಿ ಮೂಡಿಸಿದ ಮುಖಂಡರು. ಮೇ 5ರಿಂದ 17 ಮೊದಲ ಹಂತ, ಮೇ 19ರಿಂದ 21ರವರೆಗೆ ಎರಡನೇ ಹಂತದ ಸಮೀಕ್ಷೆ ಕೈಗೊಳ್ಳಲಾಗಿದೆ. ಆದಿ ಕರ್ನಾಟಕದಲ್ಲಿ ಸಾಕಷ್ಟು ಉಪಜಾತಿಗಳಿವೆ. ಕೆಲವೆಡೆ ಮಾದಿಗ, ಹೊಲೆಯ ಅನ್ನೋದು ಗೊಂದಲ ಇದೆ. ಹಾಗಾಗಿ ಆದಿ ಕರ್ನಾಟಕದಲ್ಲಿ ಬರುವ ಹೊಲೆಯ, ಛಲವಾದಿ ಮುಖಂಡರಿದ್ದಾರೆ. ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಹಾಗೂ ಆದಿ ದ್ರಾವಿಡ ಗೊಂದಲ ಉಂಟಾಗಿದೆ. ಬಲಗೈಯವರನ್ನ ಆದಿ ಕರ್ನಾಟಕ ಎಂದು ಕೋಲಾರದಲ್ಲಿ ಉಲ್ಲೇಖ ಮಾಡಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಮಾದಿಗ ಸಮಾಜದವರನ್ನ ಆದಿ ಕರ್ನಾಟಕ ಎನ್ನಲಾಗುತ್ತಿದೆ. KGF ನಲ್ಲಿ ಆದಿ ಕರ್ನಾಟಕ ಹಿಂದೂ ಬಳಸ್ತಾರೆ, ಆದ್ರೆ ಅಲ್ಲಿರುವವರೆಲ್ಲ ಆದಿ ದ್ರಾವಿಡ ಎಂದು ನಮೂದಿಸುತ್ತಾರೆ. ರೇಣುಕಾ ಯಲ್ಲಮ್ಮ, ಮಗ್ಗದವರು, ಹೊಲೆಯರು ಎಲ್ಲವೂ ಒಂದೇ. ಆದಿ ಕರ್ನಾಟಕ ಬಲಗೈ, ಛಲವಾದಿ ಹೊಲೆಯ ಎಂದು ಬರೆಸಿ. ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕದವರು ಹೊಲೆಯ ಸಮುದಾಯದವರು ನಾವೆಲ್ಲ, ಹಾಗಾಗಿ ಗೊಂದಲ ಆಗಬಹುದು ಅನ್ನೋ ಕಾರಣಕ್ಕೆ ಜಿಲ್ಲೆಯ ಎಲ್ಲ ಆದಿ ಕರ್ನಾಟಕ ಸಮುದಾಯದವರು ಪಕ್ಕದಲ್ಲಿ ಹೊಲೆಯ ಎಂದು ನಮೂದು ಮಾಡಿ, ಚಿಕ್ಕ ತಾಳಿ ದೊಡ್ಡ ತಾಳಿ ಯಾವುದು ಬೇಡ ಎಂದು ಬಂಗಾರಪೇಟೆ ಶಾಸಕ SN ನಾರಾಯಣ ಸ್ವಾಮಿ ಕೋಲಾರ ಪತ್ರಕರ್ತರ ಭವನದಲ್ಲಿ ಹೇಳಿಕೆ ನೀಡಿದ್ದಾರೆ. ಸೌಲಭ್ಯ ಕೊಡಬೇಕು ಅಂತಲೇ ಇವತ್ತಿನ ಜನಸಂಖ್ಯೆಯನ್ನ ಗಣಗಣನೆ ಮಾಡ್ತಕ್ಕಂಥದ್ದು. ಒಂದು ವೇಳೆ ನೀವು ಹೇಳೋ ಪ್ರಕಾರ ಮಾದಿ ಸಮುದಾಯ ಹೆಚ್ಚಿಗೆ ಇದ್ರೆ ಆ ಸಮುದಾಯ ಸ್ವಲ್ಪ ಕೊಡ್ತಾರೆ, ಅದಕ್ಕೆ ಮಾಡ್ತಾರೆ. ಆಮೇಲೆ ನಿಮ್ಗೆ ಚಿತ್ರದುರ್ಗ, ರಾಯಚೂರು ಅಂದ್ರೆ ಅಲ್ಲಿ ಎಡಗೈ ಸಮುದಾಯ ಹೆಚ್ಚಾಗಿದ್ದಾರೆ. ಅಲ್ಲಿ ಹೆಚ್ಚಿಗೆ ಅವ್ರಿಗೆ ಅಲ್ಲಿ ತಗೊಳ್ಳಿ, ಕಾರಜೋಳ, ತಿಮ್ಮಾಪುರ, ಆ ಸಮಾಜದವರೇ ಹೆಚ್ಚಿಗೆ ಆರಿಸ್ತಾರೆ. ಈ ಆಂಜನೇಯಲು, ಆಮೇಲೆ ನಮ್ಮ ಮಾಯಕೊಂಡ ಹನುಮ ಮಹದೇವಪ್ಪ, ಬಸಂತಪ್ಪ. ಅದೇ ರೀತಿ ಕೂಡ ಇಲ್ಲಿ KH ಮುನಿಯಪ್ಪನು ಕೂಡ ಎಡಗೈ ಸಮುದಾಯದ ಕೂಡ 7 ಬಾರಿ ಸಂಸದನ್ನ ಮಾಡಿರ್ತಕ್ಕಂಥದ್ದು ನಾವೇ ಅಲ್ವಾ. ಇವತ್ತವರ ಮಗಳನ್ನು ಕೂಡ KGF ಅಲ್ಲಿ 2 ಬಾರಿ ಎಡಗೈ ಸಮುದಾಯದ ರೂಪಕಲರನ್ನು ಕೂಡ ಶಾಸಕರನ್ನ ಮಾಡಿದ್ದೇವೆ. ತುಳಿತಕ್ಕೊಳಗಾಗಿಲ್ಲ. ಅದೇ ನಮ್ಮ ಉದ್ದೇಶ. ಜನಸಂಖ್ಯೆ ಅನುಗುಣವಾಗಿ ಸೌಲಭ್ಯ ಕೊಡಿ. ಎಕ್ಸಾಂಪಲ್ಗೆ ನಿಮಗೆ ಬಳ್ಳಾರಿಯಲ್ಲಿ 7 ಕಾನ್ಸ್ಟಿಟ್ಯೂನ್ಸಿ 6 ST. ಯಾಕೆ? ಅಲ್ಲಿ ST ಜಾಸ್ತಿ ಇದ್ದಾರೆ, ಅವ್ರ ಸೌಲಭ್ಯ ಜಾಸ್ತಿ ಹೋಗ್ತದೆ. ಅದೇ ಉದ್ದೇಶ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬರೆದು 341ನೇ ವಿಧಿ ಅಡಿಯಲ್ಲಿ ಏನವರಿಗೆ SC ST ಅಂತ ವಿಂಗಡಿಸಿದ್ರು, ಅದರ ಆಧಾರದ ಮೇಲೆ ತಗೊಂಡಾಗ ಇವತ್ತು SC ಭೂಮಿ ಕೂಡ SC ಬರ್ತಾರೆ. ಒಳ ಪಂಗಡಗಳು ಬಂದಾಗ ಇವತ್ತು ನಾವು ಮಾದಿಗ ವಲಯದ ಡಿಫರೆನ್ಸ್ ಇರೋದ್ರಿಂದ ಇಬ್ಬರಿಗೂ ಸಮಾನಾಗಿರ್ತಕ್ಕಂಥ ಆ ಜನಸಂಖ್ಯೆ ಅನುಭವ ಸಿಗಬೇಕು ಅಂತ ಹೇಳಿ ಇವತ್ತು ಜನಗಣನೆ ಮಾಡ್ತಾ ಇದ್ದೇವೆ. ಮಾದಿಗ ಸಮುದಾಯ ಮಾದಿಗ ಅಂತ ಬರೆಸ್ಲಿ, ಆದಿಗರ ಸಮುದಾಯ ವಲಯ ಅಂತ ಬರೆಸ್ಲಿ, ಅಷ್ಟೇ ಅಂತ ಬರ್ಸ್ಬಿಡಿ. ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ. ಏನ್ ಅವಮಾನ ಇಲ್ಲ ಹುಟ್ಟರ ಜಾತಿಯಲ್ಲೇ. ದಯಮಾಡಿ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಬಲಗೈ ಸಮುದಾಯ ಬಂದ ವಿನಂತಿ ಮಾಡ್ತೇನೆ, ತಾವು ಯಾವುದೇ ಮುಚ್ಚುಮರೆ ಇಲ್ಲದೆ ಆದಿ ಕರ್ನಾಟಕ ಪಕ್ಕದಲ್ಲಿ ವಲಯ ಅಂತ ಸ್ಪಷ್ಟವಾಗಿ ಬರೆಸ್ಬಿಡಿ. ಅವಾಗ ಗೊಂದಲ ಆಗೋದಿಲ್ಲ. ಅವರು ಮಾದಿಗರು ಅಂತ ಬರೆಸ್ತಾರೆ, ನಾವು ವಲಯ ಅಂತ ಬರೆಸ್ಕೊಳ್ಳೋಣ. ಅವಾಗ ಎರಡು ಗೊತ್ತಾಗ್ಬಿಡುತ್ತೆ, ಯಾರು ವಲಯರು ಯಾರು ಮಾದಿಗರು ಅಂತ. ಸೊ ಹಾಗಾಗಿ ಸ್ಪಷ್ಟವಾಗಿ ಹೇಳ್ತೇವೆ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು 2 ಬರ್ಸೋದು ಬೇಡ. ನಿಮ್ಮ ಸಲಹೆ ಮೇರೆಗೆ ಯಾರೆಲ್ಲ ಬರ್ಸಿದ್ದೀರಿ ಆದಿ ಕರ್ನಾಟಕ ವಲಯ, ಇದು ಬಲಗೈ ಸಮುದಾಯದವರು ಬರ್ಸ್ಬೇಕಾಗಿರ್ತಕ್ಕಂಥ ಪದ. ನಿಮ್ಮ ಮನೆಗಳ ಬಳಿ ಸರ್ವೆ ಬಂದಾಗ ಯಾರೆಲ್ಲ ವಿದ್ಯಾವಂತರು ಇದ್ದೀರಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಿಗಳನ್ನು ನೀವು ಮೆನ್ಷನ್ ಮಾಡಲೇಬೇಕು. ಯಾಕೆ ಇಲ್ಲ ಅಂದ್ರೆ ನಮಗೇನು ಜಾತಿವಾರು ಸರ್ಕಾರದ ಸೌಲಭ್ಯ ಸಿಗಬೇಕು ಅದನ್ನ ವಂಚಿತರಾಗ್ತೇವೆ. ನಮಗೆ ಎಲ್ಲ ನಮ್ಮ ಮಕ್ಕಳಿಗೆ ಬರ್ತಕ್ಕಂಥ ಮುಂದಿನ ಪೀಳಿಗೆ ಕೂಡ ನಾವು ವಂಚಿತರಾಗ್ತೇವೆ. ಆದ್ರಿಂದ ನಮಗೆ ನೋಡಿ, ಇವತ್ತು ಜಾತಿ ಎಷ್ಟಿದ್ದಾರೆ ಅದರ ಆಧಾರದ ಮೇಲೆ ಸೌಲಭ್ಯ ಕೊಡ್ಲಿಕ್ಕೆ ನಮ್ದೇನ್ ತಕರಾಲಿಲ್ಲ. ಅದರ ಬೋವಿ ಜನಾಂಗ ಅವ್ರು ಎಷ್ಟು ಅವ್ರ ಪ್ರಕಾರ ಕೊಡಿ, ಮಾದಿ ಜನಾಂಗ
ಅವ್ರ ಜನಾಂಗದವರು ಅವ್ರ ಸೌಲಭ್ಯ ಕೊಡಿ, ಇಲ್ಲಿ ಮೋಸ ಆಗ್ತಾರೋದು ನಮ್ಗೇನೆ. ಹಂಗಾಗಿ ದಯಮಾಡಿ ಯಾರ್ಯಾರು ಬಲಗೈ ಸಮುದಾಯ ಅಂತ ಹೇಳ್ಕೊಂಡಿದ್ದೀರೋ, ಛಲವಾದಿ ಅಂತ ಹೇಳ್ಕೊಂಡಿದ್ದೀರೋ, ಈ ಚಿಕ್ಕತಾಳೆ ಅಂತ ಹೇಳ್ಕೊಂಡಿದ್ದೀರೋ, ದೊಡ್ಡತಾಳೆ ಅಂತ ಹೇಳ್ಕೊಂಡಿದ್ದೀರೋ, ನೀವೆಲ್ಲ ಕೂಡ ಒಂದೇ ವರ್ಡ್ ವಲಯ ಅಂತ ಬರ್ಸ್ಬೇಕು, ಆದಿ ಕರ್ನಾಟಕ ವಲಯ ಅಂತ ಬರ್ಸ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮುಖೇನ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಇವತ್ತಿನ ಜನಗಣತಿ ಪ್ರಾರಂಭ ಮಾಡಿದೆ. ಇಲ್ಲಿ ನನಗೊಂದು ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆನ ಜನ ಸರ್ಕಾರಕ್ಕೆ ಕೇಳಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ನೀವು ಏನೇ ಇವತ್ತು ಜನಗಣತಿ ಮಾಡಿದ್ರು ನಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋ ಒಂದು ಗೊಂದಲ ಇದೆ. ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಬಂದು ತುಮಕೂರಿಂದ ಆ ಕಡೆ ಹೋದಾಗ ನಮ್ಮ ಬಲಗೈ ಸಮುದಾಯವನ್ನ ಆದಿ ಕರ್ನಾಟಕ ಅಂತ ಕರಿತೀವಿ. ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಹುತೇಕವಾಗಿ ನಾವು ಕೂಡ ಆದಿ ಕರ್ನಾಟಕ ಅಂತ ಕರಿತೀವಿ. ಈ ತರ ಅಂತ ಬಂದಾಗ ಬಹುಶಃ ಅವ್ರದೇ ಒಂದು ಮೇಲ್ಗೈ ಆಗುವ ಚಾನ್ಸಸ್ ಇದೆ. ಇದು ಸರ್ಕಾರ ಇದನ್ನ ಫಸ್ಟ್ ಪರಿಗಣಿಸ್ಬೇಕು, ಇದು ಫಸ್ಟ್ನೇ ಕೊಡ್ಬೇಕು. ಸಾಕಷ್ಟು ವಿಷಯ ತಮ್ಮ ಹತ್ರ ಗೊತ್ತಿದೆ. ಒಂದು ಗೊಂದಲವನ್ನು ನಾನು ಮಾತಾಡ್ತೀನಿ ಈಗ. ಏನಂತಂದ್ರೆ, ಸಾಕಷ್ಟು ಜನ OBC ಆಂಧ್ರದಲ್ಲಿ ತೆಲಂಗಾಣದಲ್ಲಿರ್ತಕ್ಕಂಥ OBC ಜನಾಂಗದವ್ರು ಬಂದು ಕರ್ನಾಟಕ ರಾಜ್ಯದಲ್ಲಿ SC ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಿಗಳಾಗಿದ್ದಾರೆ, MP ಗಳಾಗಿದ್ದಾರೆ, MLA ಗಳಾಗಿದ್ದಾರೆ. ಇದಕ್ಕೆ ಸುಪ್ರೀಂ ಉಚ್ಚ ನ್ಯಾಯಾಲಯ ಕೂಡ ಇದಕ್ಕೆ ತೀರ್ಪನ್ನ ಕೊಟ್ಟಿದೆ. ಇದ್ರ ಬಗ್ಗೆ ತಗೊಳ್ತಕ್ಕಂಥ ಔದಾರ್ಯ ನಿಮ್ಗಿಲ್ಲ. ಇವತ್ತು ಸಾಕಷ್ಟು ಜನ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ಕೂಡ ಇದರಿಂದ ವಂಚಿತರಾಗಿದ್ದಾರೆ. ಸಾಕಷ್ಟು ಜನ ತಮಗೆ ಗೊತ್ತಿದೆ. ಈ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೂಡ OBC ಆಗಿರ್ತಕ್ಕಂಥ ಕೆಲವು ಜನಾಂಗ ಬಂದು ಇಲ್ಲಿ ಬಂದ್ಬಿಟ್ಟು ಬೇರೆ ಜನಾಂಗ ಅಂತ ಹೇಳ್ಕೊಂಡು SC ತಗೊಂಡು ಇವತ್ತು ನಾವೆಲ್ಲ ವಂಚಿತರಾಗಿದ್ದೀವಿ. ನಾವೆಲ್ಲ ಎಲ್ಲಿ ವಂಚಿತರಾಗಿದ್ದೀವಿ ಅಂತಂದ್ರೆ ಇದರಿಂದ ಬಹುತೇಕವಾಗಿ ವಂಚಿತರಾಗಿದ್ದೀವಿ. ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಮುಂದೆ ಬಂದು ಇದಕ್ಕೊಂದು ಸ್ಪಷ್ಟನೆ ಕೊಟ್ರೆ ಬಹುಶಃ ಎಲ್ಲೋ ಒಂದು ಕಡೆ ಅಸ್ಪೃಶ್ಯ ತೊಲಗಕ್ಕೆ ನೀವು ದಾರಿ ಮಾಡ್ಕೊಳಂಗಾಗುತ್ತೆ, ಹೆಲ್ಪ್ ಮಾಡೋಂಗಾಗುತ್ತೆ. ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದೆ. ನನಗಾಗಿರ್ತಕ್ಕಂಥ ಅನುಭವ ಕೂಡ ಹಂಚ್ಕೊಂತೀನಿ. ಈಗ ಇದು ಸೂಕ್ತ ಸಮಯ ಅನ್ಕೊಂತೀನಿ. ನಾನು MLA ಕ್ಯಾಂಡಿಡೇಟ್ ಆಗಿ ಒಳಗಡೆ ಹೋದಾಗ ನನಗೆ ಫಸ್ಟ್ ಮಾತು ಬಂದಿದ್ದು ಚಿನ್ಬಟ್ಲಾಡ ಪೆನ್ಬಟ್ಲಾಡ ಅಂತ ಹೇಳೋದು. ನನಗೆ ಟೋಟಲ್ ಕನ್ಫ್ಯೂಸ್. ನನಗೆ ಕನ್ಫ್ಯೂಸ್ ಏನ್ ಈ ಮಟ್ಟಕ್ಕೆ ಅಂತಾರೆ. ಯಾವ್ದೋ ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಎರಡು ಭಾಗ ಮಾಡಿ ರಾಜಕೀಯ ಒಂದು ಇದ್ರಾಗ್ಲಿ ಅಂತ ಹೇಳ್ಬಿಟ್ಟು ಇವರಲ್ಲಿ ಎರಡು ಭಾಗ ಮಾಡಿ ನಮಗೆ ನಾವು ಲಾಭ ಪಡ್ಕೊಂಡು ಕಾರಣಕ್ಕೋಸ್ಕರ ನಮ್ಮಲ್ಲಿ ಇದ್ದೇವೆ. ಅವತ್ತು ನಾನು ಹೇಳಿದೆ, ನಮ್ಮಲ್ಲಿ ಯಾವುದೇ ತರಹ ಇಲ್ಲ. ಇವತ್ತು ಒಕ್ಕಲಿಗ ಕಮ್ಯುನಿಟಿ ಬಂದಾಗ ಮುರ್ಸು ಅಂತ ಬರ್ತದೆ, ಅವರನ್ನು ಕೊಟ್ಟು ತೆಗೆಯುವಂತ ವ್ಯವಹಾರ ನಡೀತದೆ. ನಮ್ಮಲ್ಲಿ ಕೂಡ ಆ ತರ ಪದ್ಧತಿ ಇಲ್ಲ. ನಾವೆಲ್ಲ ಒಂದೇ. ನಾವೆಲ್ಲ ಯಾವುದೇ ಒಂದು ಚಿಕ್ಕ ಬಟ್ಲು ದೊಡ್ಡ ಬಟ್ಲು ಒಂದು ವ್ಯವಸ್ಥೆ ಇಲ್ಲ. ರೇಣುಕಲ್ ನಮ್ಮ ಬಳಗ ಎಲ್ಲ ಇನ್ನೊಂದು ಬಳಗ, ನಾವೆಲ್ಲ ಒಂದೇ ಚರವಾದಿಗಳು ಅಂತ ಕೂಡ ನಾನು ಅವತ್ತು ಸ್ಪಷ್ಟನೆ ಕೊಟ್ಟಿದ್ದೀನಿ. ಬಹುಶಃ ಇವತ್ತಿನ ಒಂದು ಸಾರಾಂಶ ಬಂದ್ಬಿಟ್ಟು ಜಿಲ್ಲೆಗೆ ನಾವೆಲ್ಲ ಒಂದೇ. ನಮ್ಮಲ್ಲಿ ಒಳ ಪಂಗಡ ಒಳ ಜಾತಿ ನಮ್ಮಲ್ಲಿ ಇಲ್ಲ. ನಾವಲ್ಲಿ ಒಂದೇ ಆದ ಸಾರಾಂಶ ಕೊಟ್ಟಿದ್ರೆ ಮಾತ್ರ ನಾವು ಮುಂದೆ ಸಾಧಿಸ್ಲಿಕ್ಕಾಗುತ್ತೆ. ಒಳ ಮೀಸಲಾತಿಯನ್ನ ಅದನ್ನ ಸ್ಪಷ್ಟನೆ ಮಾಡಕ್ಕಾಗುತ್ತೆ, ಅದನ್ನ ನಾವು ತಗೊಳಕ್ಕಾಗುತ್ತೆ. ಸೊ ಅದನ್ನ ಬಿಟ್ಟು ಇದ್ರಲ್ಲಿ ನಾವು ಪಂಗಡಗಳು ನಿಲ್ಲಿಸಿದೀವಿ, ಇದ್ರಲ್ಲಿ ನಾವು ಅವ್ರು ಬೇರೆ ಇವ್ರು ಬೇರೆ ಅಂತ ನಿಲ್ಲಿಸಿದೀವಿ ಅಂತಂದ್ರೆ ಬಹುಶಃ ಎಲ್ಲೋ ಒಂದು ಕಡೆ ನಾವು ವಂಚಿತರಾಗೋದ್ರಲ್ಲಿ ಸಂದೇಶವೇ